ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ದೀಪಾ ನಾರಟೆ ಅಂಡ್ ವೆಲ್ಕಮ್ ಟು ಟೀಚರ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಇವತ್ತಿನ ನನ್ನ ವಿಡಿಯೋ ಬಂದು ಪೇರೆಂಟ್ಸಿಗಾಗಿರುತ್ತೆ. ಸೊ ಅಂದರೆ ಮಕ್ಕಳನ್ನ ಹೇಗೆ ಸದಾ ಕಾಲ ಮೋಟಿವೇಟ್ ಮಾಡಿ ಇಡೋ ಅಂಥದ್ದು. ಓಕೆ, ಸೊ ಇದ್ರ ಬಗ್ಗೆ ನಾನು ಕೆಲವೊಂದು ಟಿಪ್ಸ್ನ ಶೇರ್ ಮಾಡ್ತಾ ಇದ್ದೀನಿ ಇಲ್ಲಿ. ಓಕೆ, ಸೊ ಫಸ್ಟ್ ಆಫ್ ಆಲ್ ಒಂದು ಮಗು ನಿಮ್ಮ ಮನೇಲಿ ಹುಟ್ಟಿದೆ ಅಂತ ಅಂದರೆ ಸೊ ಆ ಮಗು ಎಷ್ಟು ಫಿಸಿಕಲಿ ಎಷ್ಟು ಡೆವಲಪ್ ಆಗ್ತಾ ಹೋಗುತ್ತೆ ಅಲ್ವಾ. ಸೊ ಅಂದರೆ ಸ್ಟೇಜ್ ಬೈ ಸ್ಟೇಜ್ ಡೆವಲಪ್ ಆಗ್ತಾ ಹೋಗುತ್ತೆ. ಮಕ್ಕಳು ಸಣ್ಣ ಮಕ್ಕಳು ಒಂದು 3 months ಆದಮೇಲೆ ಅವರು ಸ್ವಲ್ಪ ಆ್ಯಕ್ಷನ್ ಸ್ಟಾರ್ಟ್ ಮಾಡ್ತಾರೆ, ನೋಡೋದು, ಮಾತಾಡೋದು, ರಿಯಾಕ್ಟ್ ಮಾಡೋ ಅಂಥದ್ದು. ಅದಾದಮೇಲೆ ಪಲ್ಟಿ ಹೊಡೆಯೋ ಅಂಥದ್ದು, ಆಮೇಲೆ ಕ್ರಾಲ್ ಮಾಡೋ ಅಂಥದ್ದು, ಆಮೇಲೆ ನಡೆಯೋ ಅಂಥದ್ದು, ಈ ಥರ ಎಲ್ಲ. ಅದ್ರ ಜೊತೆಗೆ ಮಕ್ಕಳಲ್ಲಿ ಮೆಂಟಲ್ ಡೆವಲಪ್ಮೆಂಟ್ ಕೂಡ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಓಕೆ, ಸೊ ಫಿಸಿಕಲ್ ಡೆವಲಪ್ಮೆಂಟಲ್ಲಿ ನಾವು ಎಷ್ಟು ಅವರಿಗೆ ಸಪೋರ್ಟ್ ಮಾಡ್ತೀವಿ, ಅವರು ಪಲ್ಟಿ ಹೊಡೆಯೋದಾಗಿರ್ಬೋದು, ಅಂಬೆಗಾಲು ಮತ್ತು ವಾಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಅವ್ರಿಗೆ ಎಷ್ಟು ನಾವು ಸಪೋರ್ಟಿವ್ ಆಗಿ ನಿಲ್ತೀವಿ, ಅದಕ್ಕಿಂತ ಹೆಚ್ಚಾಗಿ ನಾವು ಮೆಂಟಲಿ ನಮ್ಮ ಮಕ್ಕಳಿಗೆ ಸಪೋರ್ಟ್ನ ಕೊಡಬೇಕಾಗತ್ತೆ, ಮೆಂಟಲ್ ಹೆಲ್ತಿಗೆ. ಓಕೆ, ಸೊ ಏನಕ್ಕೆ ಅಂದರೆ ಈಗ ಒಂದು ಮಗು ಇದೆ ಅಂದರೆ ಆ ಪುಟ್ಟ ಮಗು ಖುಷಿಯಾದಾಗ ಎಷ್ಟು ಜೋರಾಗಿ ನಗುತ್ತೆ, ಅದೇ ಅಳು ಬಂದಾಗ ಅಷ್ಟೇ ಜೋರಾಗಿ ಅಳುತ್ತೆ, ಇರಿಟೇಟ್ ಆದಾಗೂ ಅಷ್ಟೇ ಅದನ್ನ ಎಕ್ಸ್ಪ್ರೆಸ್ ಕೂಡ ಮಾಡುತ್ತೆ. ಅಂದರೆ ಮನಸ್ಸಿನಲ್ಲಿ ಏನೇನು ಆಗ್ತಾ ಇರುತ್ತೆ, ಖುಷಿ ಆದರೆ ನಗಬೇಕು, ಆ ಒಂದು ಫೀಲಿಂಗ್. ಓಕೆ, ಅದೊಂದು ಎಕ್ಸ್ಪ್ರೆಸ್ ಮಾಡುವಂಥದ್ದು, ಮನಸ್ಸಲ್ಲಿರೋ ಭಾವನೆನ ಹೊರಗೆ ಹಾಕುವಂಥದ್ದು. ಅದು ಇಮಿಡಿಯೇಟ್ ಹೊರಗೆ ಹಾಕ್ಬಿಡುತ್ತೆ, ಅದು ಯಾವುದನ್ನು ಕ್ಯಾರಿ ಮಾಡಲ್ಲ ಮಗು. ಖುಷಿ ಆದರೆ ನಗೋದು, ದುಃಖ ಬಂದರೆ ಅಳೋ ಅಂಥದ್ದು, ಇವೆಲ್ಲ ಎಮೋಷನ್ಸ್ನ ಎಕ್ಸ್ಪ್ರೆಸ್ ಮಾಡುವಂಥ ವೇ. ಓಕೆ, ಸೊ ಹಾಗಾಗಿ ಮಕ್ಕಳು ಮನಸ್ಸು ಚಂದ ಅಂತ ಹೇಳೋದು ಅಲ್ವಾ. ಸೊ ಅದನ್ನ ನೀವು ಆದಷ್ಟು ಅವ್ರ ಲೈಫ್ ಥ್ರೂ ಕ್ಯಾರಿ ಮಾಡೋ ಹಾಗೆ ಮೇಂಟೈನ್ ಮಾಡ್ಬೇಕು. ಅಂದ್ರೆ ಮಕ್ಕಳು ಇವಾಗ ನಗ್ತಾ ಇದೆಯಾ, ಓಕೆ, ನಾ ಅದು ಖುಷಿ ಮಾಡ್ತಾ ಇದ್ದೆ, ಎಕ್ಸ್ಪ್ರೆಸ್ ಮಾಡ್ಬೇಕು. ಅವಾಗ ನೀವು ಎನ್ಕರೇಜ್ ಮಾಡಬೇಕು, ಎಸ್ ದಿಸ್ ಇಸ್ ದ ರೈಟ್ ವೇ ಟು ಡೂ. ಖುಷಿಯಾಗಿರ್ಬೇಕು ಯಾವಾಗಲೂ. ಮಕ್ಕಳು ಅಳ್ತಾ ಇದೆಯಾ, ಸೊ ಕೆಲವು ಪೇರೆಂಟ್ಸ್ ಏನ್ ಮಾಡ್ತಾರೆ, ನೋ, ಅಳ್ಬಾರ್ದು, ಇಟ್ಸ್ ಎ ಬ್ಯಾಡ್ ಹ್ಯಾಬಿಟ್. ನೋ, ಅದನ್ನ ಬಿಟ್ಟುಬಿಡಿ. ಏಕೆಂದ್ರೆ ಎಕ್ಸ್ಪ್ರೆಸ್ ಮನಸ್ಸಲ್ಲಿರುವಂಥ ನೋನೇ ಎಕ್ಸ್ಪ್ರೆಸ್ ಮಾಡೋದು ಹೇಗೆ ಮಗು ಅಲ್ವಾ. ಸೊ ಅದು ಕೂಡ ಒಂದು ವೇ ಆಫ್ ಎಕ್ಸ್ಪ್ರೆಸ್ಸಿಂಗ್ ಅಲ್ವಾ. ಪೇನ್ನ ಎಕ್ಸ್ಪ್ರೆಸ್ ಮಾಡುವಂಥದ್ದು ಅಳೋ ಅಂಥದ್ದು. ಸೊ ಅದನ್ನು ಕೂಡ ನೀವು ಸಪೋರ್ಟ್ ಮಾಡಬೇಕು. ಓಕೆ, ಒಂದು ಮನಸ್ಸಲ್ಲಿರುವಂಥ ಪೇನ್ ಮನಸ್ಸಲ್ಲೇ ಉಳ್ಕೋಬಾರ್ದು, ಅದನ್ನ ಹೊರಗಾಕಿ ಅದನ್ನ ಬಿಟ್ಟು ಮುಂದೆ ಹೋಗಬೇಕು. ಸೊ ಆ ರೀತಿಯಲ್ಲಿ ನಿಮ್ಮ ಮಕ್ಕಳಿಗೆ ಎರಡನ್ನೂ ಕೂಡ ಎನ್ಕರೇಜ್ ಮಾಡಿ. ಅದು ಮೆಂಟಲ್ ಹೆಲ್ತ್ಗೆ ತುಂಬಾನೇ ಎಫೆಕ್ಟ್ ಆಗುತ್ತೆ. ಖುಷಿ ಆದಾಗ ಅದನ್ನ ಎಕ್ಸ್ಪ್ರೆಸ್ ಮಾಡಬೇಕು, ದುಃಖ ಆದಾಗ ಅದನ್ನ ಎಕ್ಸ್ಪ್ರೆಸ್ ಮಾಡಬೇಕು. ಓಕೆ, ಎಕ್ಸ್ಪ್ರೆಸ್ಸಿಂಗ್ ಎಮೋಷನ್ಸ್ ಇನ್ ಫ್ರಂಟ್ ಆಫ್ ಲವ್ಡ್ ಒನ್ಸ್ ಇಸ್ ಅ ಬೆಸ್ಟ್ ಥಿಂಗ್. ಓಕೆ, ನಮ್ಮ ಮೈಂಡ್ನ ಕಾಮಾಗಿ ಇಟ್ಕೊಳ್ಳೋ ಅಂಥದ್ದು. ಸೊ ಪೇರೆಂಟ್ಸ್ ಇವಾಗ ಎಕ್ಸ್ಪ್ರೆಸ್ ಮಾಡಬೇಕು ಮಕ್ಕಳು ಅಂತ ಅಂದರೆ ಫಸ್ಟ್ ಆಫ್ ಆಲ್ ಆ ಮಕ್ಕಳು ನಮ್ಮನ್ನ ಪೇರೆಂಟ್ಸ್ನ ಏನು ಮಾಡಬೇಕು, ಟ್ರಸ್ಟ್ ಮಾಡಬೇಕು. ಓಕೆ, ಸೊ ಆಗ ಮಕ್ಕಳನ್ನ ನೀವು ಅಂದರೆ ಮಕ್ಕಳಿಗೆ ಹೇಳಬೇಕು, ನಿನ್ನ ಮೇಲೆ ನಂಗೆ ನಂಬಿಕೆ ಇದೆ. ಅದನ್ನು ನೀವು ಪ್ರೂವ್ ಕೂಡ ಮಾಡಬೇಕು ಸಿಚುವೇಶನ್ ಬಂದಾಗ. ಈಗ ಒಂದು ಮಗು ಬಿದ್ದುಬಿಡುತ್ತೆ, ಅವಾಗ ಏನು ಮಾಡ್ತೀವಿ, ನಾವು ಎದ್ದು ಸಮಾಧಾನ ಮಾಡ್ತೀವಿ. ಸೊ ಮಗು ನಮ್ಮ ಮುಂದೆ ಬಿದ್ದಾಗ, ಇನ್ ಕೇಸ್ ಹಿಂದೆ ಬಿದ್ದಾಗ ಮಗು ಬಂದು ನಮ್ಮ ಹತ್ರ ಹೇಳುತ್ತೆ, ನಾನು ಈ ಥರ ಬಿದ್ದೆ ಅಂತ. ಯಾಕೆ, ಅದು ನಂಬಿದೆ, ನಾವು ಅದಕ್ಕೆ ಸಮಾಧಾನ ಮಾಡ್ತೀವಿ ಅಂತ. ಆ ಒಂದು ನಂಬಿಕೆನ ಎಲ್ಲ ಒಂದು ಸ್ಟೇಜಲ್ಲೂ ನಾವು ಡೆವಲಪ್ ಮಾಡ್ತಾ ಬರಬೇಕಾಗತ್ತೆ. ಓಕೆ, ಈಗ ಒಂದು ಸಣ್ಣ ಪುಟ್ಟ ವಿಷಯ ಆಯಿತು, ಇನ್ನೆಲ್ಲೋ ಹೊರಗಡೆ ಮಗು ಸ್ಕೂಲಿಗೆ ಹೋಗುತ್ತೆ, ಅಲ್ಲಿ ಏನು ಮಾಡ್ತಾರೆ ಅಂದರೆ ಬೇರೆ ಟೀಚರ್ಸ್ ಆಗಿರ್ಬೋದು ಅಥವಾ ಬೇರೆಯವರಾಗಿರ್ಬೋದು ನಮ್ಮ ಮಗುಗೆ ಹೊಡಿಯೋದು, ಅದು ಇದೇನಾದ್ರು ಮಾಡ್ತಾರೆ ಅಂದ್ಕೊಳ್ಳಿ. ನಮ್ಮ ಮಗು ಏನು ತಪ್ಪು ಮಾಡಿರಲ್ಲ, ಯಾವುದೋ ಒಂದು ಸಿಚುವೇಶನಲ್ಲಿ ನಮ್ಮ ಮಗು ಸಿಗಾಕೊಂಡ್ಬಿಟ್ಟಿರುತ್ತೆ, ಒಂದು ಮಿಸ್ಟೇಕ್ ಅಥವಾ ಬ್ಲೇಮ್ ನಮ್ಮ ಮಗು ಮೇಲೆ ಬಂದಿರುತ್ತೆ. ಆವಾಗ ನಿಮ್ಮ ಮಕ್ಕಳನ್ನ ನೀವು ನಂಬಿರಬೇಕು. ಓಕೆ, ಸೊ ಆವಾಗ ಮಕ್ಕಳಿಗೆ ಏನಾಗುತ್ತೆ, ಅದು ಕೂಡ ಮೆಂಟಲಿ ತುಂಬಾನೇ ಸಪೋರ್ಟ್ನ ಕೊಡೋ ಅಂಥದ್ದು. ಓಕೆ, ಸೊ ತುಂಬ ಜನ ಪೇರೆಂಟ್ಸ್ ಏನು ಮಾಡ್ತಾರೆ ಅಂದರೆ, ನಮ್ಮ ಮಗು ಹೀಗೆ ಅದು ಪಾಪ ಒಂದು ಟೈಮ್ ಯಾವಾಗೋ ಮಿಸ್ಟೇಕೇ ಮಾಡಿರಲ್ಲ, ಬಟ್ ಆ ಮಿಸ್ಟೇಕ್ ಆ ಮಗು ಮೇಲೆ ಬಂದ್ಬಿಡತ್ತೆ. ಅವಾಗ ಮಗು ಯಾರನ್ನ ನಂಬಬೇಕು, ಹೆಚ್ಚಾಗಿ ಪೇರೆಂಟ್ಸ್ನ ಅಲ್ವಾ. ಸೊ ಅದಕ್ಕೆ ಮಗು ಮೇಲೆ ನಂಬಿಕೆನ ಇಡೋವಂಥದ್ದು ಮತ್ತೆ ಅಷ್ಟೇ ಪ್ರೀತಿಯನ್ನು ಕೊಡೋ ಅಂಥದ್ದು ಮಗುಗೆ. ಓಕೆ, ಸೊ ಯಾವಾಗಲೂ ಅಷ್ಟೇ ಪೇರೆಂಟ್ಸ್ ನಮ್ಮ ಮಕ್ಕಳನ್ನ ಪೇರೆಂಟ್ಸ್ ಪ್ರೀತಿಸೋ ಅಷ್ಟು ಬೇರೆ ಯಾರು ಕೂಡ ಪ್ರೀತಿಸಲ್ಲ. ಸೊ ಹಾಗಾಗಿ ನಿಮ್ಮ ಪ್ರೀತಿನ ನಿಮ್ಮ ಮಕ್ಕಳಿಗೆ ಆದಷ್ಟು ಕೊಡಬೇಕು. ಇಲ್ಲಾಂದರೆ ಒಂದು ಅಸಹಾಯಕತೆ ಅವರಲ್ಲಿ ಉಳ್ಕೊಬಿಡುತ್ತೆ, ಅದು ಕಣ್ಣಲ್ಲಿ ಕಾಣುತ್ತೆ. ಸೊ ಬೇರೆ ಜೊತೆ ಹೋಗೋದು ಅಂಥದ್ದು, ಬೇರೆ ಇಷ್ಟಪಡ್ತಾ ಇದ್ರೆ ನೋಡೋ ಅಂಥದ್ದು, ಸೊ ಇದೆಲ್ಲ. ಸೊ ಹಾಗಾಗಿ ಅದು ಕೂಡ ಮೆಂಟಲ್ ಹೆಲ್ತ್ ಮೇಲೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಸೊ ಓಕೆ, ಆ್ಯಂಡ್ ಹಾಗೆ ಮತ್ತೇನಂದರೆ ನಿಮ್ಮ ಮಕ್ಕಳನ್ನ ಸದಾ ಕಾಲ ಮೋಟಿವೇಟ್ ಮಾಡೋ ಅಂಥದ್ದು. ಈಗ ಮಕ್ಕಳಿದ್ದಾರೆ ಅಂದರೆ ಅವ್ರಿಗೆ ಯಾವುದೋ ಒಂದು ಸ್ಕಿಲ್ ಇರುತ್ತೆ. ಓಕೆ, ಅದನ್ನು ನೀವು ಏನು ಮಾಡಬೇಕು, ಸ್ಟೇಜ್ ಬೈ ಸ್ಟೇಜ್ ಅದನ್ನು ಚೆಕ್ ಮಾಡ್ತಾ ಇರಬೇಕು. ಸೊ ಆವಾಗ ಮಕ್ಕಳಿಗೆ ಯಾವುದು ಇಷ್ಟ ಆಗುತ್ತೆ,
ಓಕೆ, ಈಗ ಯಾವುದೋ ಒಂದು ಮಗು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ಬೋದು, ಇನ್ನು ತುಂಬ ಚೆನ್ನಾಗಿ ಯಾವುದೋ ಒಂದು ಬಿಲ್ಡ್ ಮಾಡೋದ್ರಲ್ಲಿ ಎಕ್ಸ್ಪೀರಿಯನ್ಸ್ ಇರ್ಬೋದು, ಅಥವಾ ಸಿಂಗಿಂಗಲ್ಲಿ ಇಂಟ್ರೆಸ್ಟ್ ಇರ್ಬೋದು, ಸ್ವಿಮ್ಮಿಂಗಲ್ಲಿ ಇಂಟ್ರೆಸ್ಟ್ ಇರ್ಬೋದು. ಸೊ ಈ ಥರ ಯಾವುದೋ ಒಂದು ಅವರ ಸ್ಪೆಷಲ್ ಸ್ಕಿಲ್ ಏನಿದೆ ಅದನ್ನು ಫೈಂಡ್ ಔಟ್ ಮಾಡಿ ಅದನ್ನು ಎನ್ಕರೇಜ್ ಮಾಡ್ತಾ ಇದ್ರೆ ಮಕ್ಕಳಿಗೆ ಏನಂದರೆ ಮೆಂಟಲಿ ತುಂಬಾ ಎಫೆಕ್ಟ್ ಆಗುತ್ತೆ. ಏಕೆಂದರೆ ನನಗೆ ಎನ್ಕರೇಜ್ಮೆಂಟ್ ಇದೆ, ನಾವು ಒಂಥರ ಸ್ಪೆಷಲ್ ಗಿಫ್ಟೆಡ್ ಚಿಲ್ಡ್ರನ್ಸ್ ಅಂತ ಹೇಳ್ಕೊಂಡು ಅವರು ತುಂಬಾ ಎಲ್ಲ ಒಂದು ಫೀಲ್ಡಲ್ಲಿ ಪುಷಪ್ ಮಾಡ್ಕೊಳ್ತಾ ಹೋಗ್ತಾರೆ ಪಾಸಿಟಿವ್ ವೇ ಅಲ್ಲಿ. ಓಕೆ, ಅಂದರೆ ನನ್ನಿಂದ ಮಾಡೋಕೆ ಆಗತ್ತೆ ಅನ್ನೋದ್ರ ಬಗ್ಗೆ. ಓಕೆ, ಸೊ ಈ ಥರದ್ದು ಮಾಡೋದ್ರಿಂದ ನಿಮ್ಮ ಮಕ್ಕಳ ಮೆಂಟಲ್ ಹೆಲ್ತ್ ತುಂಬಾ ಇಂಪ್ರೂವ್ ಆಗುತ್ತೆ. ಆ್ಯಂಡ್ ಹಾಗೆ ನಿಮ್ಮಲ್ಲಿ ಇರುವಂಥ ಪ್ರಾಬ್ಲಮ್ಸ್ಗಳನ್ನು ಮಕ್ಕಳಿಗೆ ಆದಷ್ಟು ಅವಾಯ್ಡ್ ಮಾಡಿ. ಅಂದರೆ ನಿಮಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಆಗಿರ್ಬೋದು, ಅಥವಾ ಹೊರಗಡೆ ನಿಮ್ಮನ್ನು ಯಾರೋ ಇನ್ಸಲ್ಟ್ ಮಾಡಿರ್ಬೋದು, ಅದನ್ನು ಮಕ್ಕಳು ಮುಂದೆ ಹೇಳಬೇಡಿ. ಏಕೆಂದರೆ ನಿಮ್ಮನ್ನು ಸೂಪರ್ ಹೀರೋಸ್ ಅಂತ ಅಂದ್ಕೊಂಡಿರ್ತಾರೆ. ಸೊ ಆದಷ್ಟು ಅವರನ್ನು ಮೋಟಿವೇಟ್ ಮಾಡೋದಕ್ಕೆ ನಿಮ್ಮಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇದೆ ಅದನ್ನು ಆದಷ್ಟು ಅವಾಯ್ಡ್ ಮಾಡಿ ಅವರಿಗೆ ಜಾಸ್ತಿಯಿಂದ ಎನ್ಕರೇಜ್ಮೆಂಟ್ನ ಕೊಡಿ. ಸೊ ಇದೆಲ್ಲನೂ ಕೂಡ ಮೆಂಟಲ್ ಹೆಲ್ತ್ ಮೇಲೆ ತುಂಬಾ ಎಫೆಕ್ಟಿವ್ ಆಗಿ ಅವರಿಗೆ ಎಫೆಕ್ಟ್ ಆಗ್ತಾ ಹೋಗುತ್ತೆ. ಸೊ ಹೀಗೆ ಹೇಳ್ತಾ ಈ ವಿಡಿಯೋನ ಎಲ್ಲ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಾನು ನಿಮಗೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಹ್ಯಾವ್ ಎ ನೈಸ್ ಡೇ.